ಮನಸ್ಥಿತಿ. ನಮ್ಮ ಮನಸ್ಥಿತಿ ಬದಲಾಗಬೇಕೇ? ಹೌದು. ನಮ್ಮ ಮನಸ್ಥಿತಿಯನ್ನು ನಾವು ಮೊದಲು ಬದಲಾಯಿಸಬೇಕು. ಯಾಕೆ ಬದಲಾಯಿಸಿಕೊಳ್ಳಬೇಕು ಮತ್ತು ಹೇಗೆ ಬದಲಾಯಿಸಿಕೊಳ್ಳಬೇಕು ಎಂಬುದನ್ನು ನಾವು ಮೊದಲು ತಿಳಿದುಕೊಳ್ಳಬೇಕು. ಹೇಗೆ ಬದಲಾಯಿಸುವುದು ಅಂದರೆ ಋಣಾತ್ಮಕ, ನೆಗೆಟಿವ್, ಈ ಋಣಾತ್ಮಕ ಯೋಚನೆಗಳನ್ನು ಕೈಬಿಟ್ಟು ಧನಾತ್ಮಕವಾಗಿ ಯೋಚಿಸಿ, ಪಾಸಿಟಿವ್ ಆಗಿ. ಕೆಲಸ ಪ್ರಯತ್ನಿಸಿದಷ್ಟು ಸರಿಯಾಗಿ ಆಗ್ತಾ ಇಲ್ಲ ಅಂದರೆ ಅದನ್ನು ಕೈ ಬಿಡುವ ಋಣಾತ್ಮಕ ಯೋಚನೆ ಬೇಡ. ಪ್ರಯತ್ನದಲ್ಲಿ ಯಾವುದಾದರೂ ಸಣ್ಣ ಬದಲಾವಣೆ ಮಾಡಿಕೊಳ್ಳುವುದು ಅಥವಾ ತಿಳಿದವರಲ್ಲಿ ಕೇಳಿ ತಿಳಿದುಕೊಂಡು ಅದನ್ನು ಸರಿಯಾದ ಮಾರ್ಗದಲ್ಲಿ ಅನುಸರಿಸಿ ನಡೆದುಕೊಳ್ಳುವಂತಹ ಒಂದು ಧನಾತ್ಮಕ ಯೋಚನೆ ಅಥವಾ ಧನಾತ್ಮಕ ಮನಸ್ಥಿತಿಯನ್ನು ನಾವು ಬೆಳೆಸಿಕೊಳ್ಳಬೇಕು. ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಈ ಹಾಡು ಕೇಳಿರಬಹುದು ಅಲ್ವಾ? ಅದೇ ರೀತಿ ಸೋಲನ್ನು ಗೆಲುವಾಗಿ ಪರಿವರ್ತಿಸುವ ಪ್ರಯತ್ನ ಸಾಗ್ತಾನೆ ಇರಲಿ. ಇನ್ನು ನಮ್ಮ ಮನಸ್ಥಿತಿಯನ್ನು ಯಾಕೆ ಬದಲಾಯಿಸಿಕೊಳ್ಳಬೇಕು? ಯಾಕೆಂದರೆ ನಮ್ಮ ಗೆಲುವಿಗಾಗಿ, ನಮ್ಮ ಖುಷಿಗಾಗಿ ನಮ್ಮ ಮನಸ್ಥಿತಿಯನ್ನು ನಾವು ಬದಲಾಯಿಸಿಕೊಳ್ಳಲೇಬೇಕು. ತಪ್ಪು ಮಾಡುವುದು ಸಹಜ, ಹಾಗೆ ಸೋಲು ಕೂಡ ನಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಬಂದೇ ಬರುತ್ತದೆ. ಆಗ ಜೀವನದಲ್ಲಿ ಕುಗ್ಗುವ ಬದಲು, ಅದರ ಬಗ್ಗೆಯೇ ಚಿಂತೆ ಮಾಡುವ ಬದಲು ನಮ್ಮ ಮನಸ್ಥಿತಿ ಅದನ್ನು ಒಪ್ಪಿಕೊಳ್ಳುವಂತೆ ಮಾಡಬೇಕು. ಅದನ್ನು ಹೇಗೆ ಸರಿಪಡಿಸಿಕೊಳ್ಳುವುದು ಅದನ್ನು ಯೋಚಿಸಿ ಸರಿಯಾದ ಕ್ರಮದಲ್ಲಿ ಮತ್ತೆ ಪ್ರಯತ್ನಿಸಿ. ಯಾವಾಗಲೂ ಮತ್ತೊಬ್ಬರ ಗೆಲುವಿನ ಕಥೆಯ ಕೇಳುವುದು, ನೋಡುವುದರ ಜೊತೆಗೆ ಸೋಲಿನ ಕಥೆಗಳನ್ನು ಕೇಳಿ. ಆಗ ನಮ್ಮ ತಪ್ಪುಗಳ ಅರಿವು ನಮಗೆ ಆಗುತ್ತದೆ. ನಮ್ಮಲ್ಲಿ ಒಂದು ಒಳ್ಳೆಯ ಬದಲಾವಣೆ ತರುವುದಕ್ಕೆ ಇದು ಸಾಧ್ಯವಾಗುತ್ತದೆ. ನನ್ನ ಹಣೆಬರವೇ ಹೀಗೆ, ಏನೇ ಮಾಡಿದರೂ ಸೋಲು, ನನ್ನ ಜೀವನದಲ್ಲಿ ಗೆಲುವು ಇಲ್ಲ. ಈ ರೀತಿಯ ಋಣಾತ್ಮಕ ಯೋಚನೆಯನ್ನು ಮಾಡುವ ಬದಲು ನಮ್ಮ ಮನಸ್ಥಿತಿಯನ್ನು ಧನಾತ್ಮಕವಾದ ಯೋಚನೆಯ ಕಡೆ ಕೊಂಡೊಯ್ಯಬೇಕು. ಗೆಲುವು ನನ್ನದು ಎಂಬ ಮನಸ್ಥಿತಿಯೊಂದಿಗೆ ನಮ್ಮ ಪ್ರಯತ್ನವನ್ನು ಮುಂದುವರಿಸಬೇಕು. ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ. ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ. ಈ ನಂಬಿಕೆಯೊಂದಿಗೆ ಪುನಃ ಪ್ರಯತ್ನಿಸಿ. ಪ್ರಯತ್ನದ ದಾರಿಯಲ್ಲಿ ಒಂದು ಸಣ್ಣ ಬದಲಾವಣೆ ತನ್ನಿ, ಆಗ ಅದು ಸಾಧ್ಯವಾಗಬಹುದು. ಮನೆಯ ಸ್ಥಿತಿ ಬದಲಾದರೆ ಸಾಲದು, ಮನಸ್ಥಿತಿಯನ್ನು ಮೊದಲು ಬದಲಾಯಿಸಬೇಕು.